ನಮಸ್ತೆ ವೀಕ್ಷಕರೇ, ಎಜೆ ಹಾಸ್ಪಿಟಲ್ ಪ್ರೆಸೆನ್ಸ್ ಆರೋಗ್ಯ ಬಂಧು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲಡ್ಕ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಳೆಗಾಲದಲ್ಲಿ ಕಂಡುಬರುವಂತಹ ಆರೋಗ್ಯದ ಸಮಸ್ಯೆಗಳು, ಅದನ್ನು ಹೇಗೆ ತಡೆಗಟ್ಟಬಹುದು, ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾತಾಡಲಿಕ್ಕಿದ್ದೇವೆ. ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಎಜೆ ಆಸ್ಪತ್ರೆಯ ವೈದ್ಯರಾದಂತಹ ಕನ್ಸಲ್ಟೆಂಟ್ ಫಿಸಿಷಿಯನ್ ಡಾಕ್ಟರ್ ಅಲಕಾ KS ನಮ್ಮ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಒಂದಷ್ಟು ವಿಚಾರದ ಬಗ್ಗೆ ಮಾತಾಡ್ಕೊಂಡು ಬರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಮಳೆಗಾಲ ಆಗಿರೋದ್ರಿಂದ ಸಾಮಾನ್ಯವಾಗಿ ಮಳೆಗಾಲ ಆರಂಭವಾದಾಗ ಮಕ್ಕಳೆಲ್ಲಾದ್ರೂ ನೆಂದ್ರೆ ಜ್ವರ ಬರುತ್ತೆ, ಶೀತ ಬರುತ್ತೆ, ಕೆಮ್ಮು ಬರುತ್ತೆ ಅಂತ ಹೇಳ್ತಾರೆ. ಸೊ ಮಳೆಗಾಲದಲ್ಲಿ ಯಾವುದೆಲ್ಲ ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು ಯೂಶಲಿ? ಮಳೆಗಾಲದಲ್ಲಿ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಕಾಮನ್ ಆಗಿ ಕಾಣೋದು ಮೇನ್ಲಿ ಯಾಕೆ ಹೇಳಿದ್ರೆ, ನಾವು ಇಂಡೋರ್ ಇರ್ತೇವೆ, ಮಳೆ ಬರ್ತದೆ, ಹಾಗೆ ಒಳಗಡೆ ಜಾಗದಲ್ಲೇ ಇರ್ತೇವೆ. ಇನ್ನೊಂದು ಹ್ಯೂಮಿಡಿಟಿ ಅಥವಾ ಇದು ಸರೌಂಡಿಂಗ್ಸ್ ಅಲ್ಲಿ ತೇವಾಂಶ ತುಂಬಾ ಜಾಸ್ತಿ ಇರ್ತದೆ. ಸೊ ಇದೆಲ್ಲ ಒಂದು ಕಲ್ಚರ್ ಮೀಡಿಯಂನ ಹಾಗೆ ಆಗ್ತದೆ, ಅಥವಾ ಯಾವ್ದು ವೈರಸ್ ಇರ್ತದೆ, ಬ್ಯಾಕ್ಟೀರಿಯಾ ಇರ್ತದೆ, ಇದೆಲ್ಲ ಬೆಳವಣಿಗೆ ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ. ಸೊ ಮಳೆಗಾಲದಲ್ಲಿ ಕಾಮನ್ ಆಗಿ ಬರುವಂತ ಕಾಯಿಲೆಗಳು ಹೇಳಿದ್ರೆ, ಒಂದು ಶೀತ, ಕೆಮ್ಮು, ನೆಗಡಿ ನಾರ್ಮಲ್ ಆಗಿ ತುಂಬಾ ಜನರಿಗೆ ಬರ್ತದೆ. ಅದು ವೈರಲ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಇರ್ಬೋದು. ಅದಲ್ಲದೆ ಡೆಂಗಿ, ಮಲೇರಿಯಾ ಮತ್ತೆ ಇಲಿ ಜ್ವರ, ಇದಿಷ್ಟು ಮಳೆಗಾಲದಲ್ಲಿ ತುಂಬಾ ಕಾಮನ್ ಆಗಿ ಕಾಣ್ತದೆ. ಅದಲ್ಲದೆ ನ್ಯೂಮೋನಿಯಾ, ಹೆಪಟೈಟಿಸ್ ಕಾಯಿಲೆಗಳು, ಲಿವರ್ ಇದೆ ಎಸ್ಪೆಷಲಿ ಹೆಪಟೈಟಿಸ್ A ಅಂತ ಹೇಳ್ತೇವೆ, ಟೈಫಾಯ್ಡ್ ಜ್ವರ, ಇದೆಲ್ಲ ಇನ್ನು ಮಳೆಗಾಲದಲ್ಲಿ ಬೇಸಿಗೆಗಾಲದಿಂದ ಜಾಸ್ತಿ ಫ್ರೀಕ್ವೆನ್ಸಿ ಜಾಸ್ತಿಯಾಗಿ ಕಾಣ್ತದೆ. ಯಾತಕ್ಕಾಗಿ ಡಾಕ್ಟರ್ ಅಂದ್ರೆ ಮಳೆಗಾಲದಲ್ಲಿ ಜಾಸ್ತಿ ಫ್ರೀಕ್ವೆನ್ಸಿ? ನಾನು ಆಲ್ರೆಡಿ ಹೇಳಿದ ಹಾಗೆ ಮೇನ್ಲಿ ಮಳೆಗಾಲದಲ್ಲಿ ಟೆಂಪರೇಚರ್, ಕ್ಲೈಮೇಟ್ ಅಲ್ಲಿ ತೇವಾಂಶ ಕಡಿಮೆ ಜಾಸ್ತಿ ಇರುವ ಕಾರಣ ವೈರಸ್ಸಿಗೆ ರೆಪ್ಲಿಕೇಶನ್ ಆಗ್ಲಿಕ್ಕೆ, ನಮೀಗ ನಮ್ಮ ಗಂಟಲಿಗೆ ಬೇರೆ ಯಾರಿಗೋ ಉಂಟು ಕಾಯಿಲೆ ಅಂತ ಆದ್ರೆ ಅವರಿಂದ ನಮಗೆ ಹರಡಿದ್ರೆ ಅದು ರೆಪ್ಲಿಕೇಶನ್ ಬೇಗ ಆಗ್ತದೆ. ಒಂದು ಇನ್ನೊಂದು, ಹೆಚ್ಚಾಗಿ ಎಲ್ಲರೂ ಒಂದೇ ಜಾಗದಲ್ಲಿ ಇರ್ತಾರೆ ಮಳೆಗಾಲದಲ್ಲಿ, ಮಳೆ ಇರ್ತದೆ, ಹೊರಗಡೆ ಹೋಗುದಿಲ್ಲ, ಹಾಗೆ ಎಲ್ಲರೂ ಒಂದೇ ಜಾಗದಲ್ಲಿ ಇರ್ತಾರೆ, ಹಾಗೆ ಒಬ್ರಿಂದ ಒಬ್ಬರಿಗೆ ಹರಡುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಇನ್ನೊಂದು ಹೇಳಿದ್ರೆ, ಮುಟ್ಟುವ ಸಾಮಾನುಗಳು, ಒಬ್ಬರಿಗೆ ವೈರಲ್ ಇನ್ಫೆಕ್ಷನ್ ಇರ್ಬೋದು. ಈಗ ಎಕ್ಸಾಂಪಲ್, ಮನೆಯಲ್ಲಿ ಮಕ್ಕಳು ಇರ್ತಾರೆ, ಶಾಲೆಗೆ ಹೋಗಿರ್ತಾರೆ, ಅವರಿಗೆ ಶಾಲೆಯಲ್ಲಿ ಬೇರೆ ಮಕ್ಕಳಿಗೆ ಕೂಡ ವೈರಲ್ ಇನ್ಫೆಕ್ಷನ್ ಇರ್ಬೋದು, ಕೆಮ್ಮು, ಶೀತ ಎಲ್ಲ ಇದ್ದಿರ್ಬೋದು. ಅವ್ರ ಮನೆಗೆ ಬರ್ತಾರೆ, ಮನೆಯಲ್ಲಿ ಅವರು ಸಾಮಾನ್ಯ ಏನೆಲ್ಲ ಮುಟ್ತಾರೆ, ಪ್ಲೇಟ್ ಇರ್ಬೋದು, ಗ್ಲಾಸ್ ಇರ್ಬೋದು, ಅಥವಾ ಅವರ ಟಾಯ್ಸ್ ಇರ್ಬೋದು, ಫೋನ್ ಇರ್ಬೋದು, ಟಿವಿ ರಿಮೋಟ್ ಇರ್ಬೋದು, ಅದನ್ನ ಅವರು ಕೆಮ್ತಾರೆ, ಕೆಮ್ಮಿ ಅದನ್ನು ಮುಟ್ಟಿರ್ತಾರೆ. ಮನೆಯಲ್ಲಿ ಬೇರೆ ಯಾರಾದ್ರೂ ಇದ್ದಾರೆ, ಅದನ್ನೇ ಗೊತ್ತಿರುವುದಿಲ್ಲ, ನಾವು ಅದನ್ನು ಮುಟ್ತೇವೆ, ನಾವು ಕೂಡ ಬೈ ಮಿಸ್ಟೇಕ್ ಮುಖ, ಮೂಗು ಒರೆಸಿ ಹೋಗ್ತದೆ. ಸೊ ಅದರಿಂದಾಗಿ ಆ ವೈರಸ್ ನಮ್ಮ ಶರೀರಕ್ಕೆ ಬರ್ತದೆ. ಸೊ ಮಳೆಗಾಲದಲ್ಲಿ ಓವರ್ ಆಲ್ ಹ್ಯೂಮಿಡಿಟಿ ಜಾಸ್ತಿ ಇರುವ ಕಾರಣ ಈ ವೈರಸ್ ನಮ್ಮ ಬಾಡಿಯಲ್ಲಿ ಇರುವುದು, ಅದು ಬೇಗ ರೆಪ್ಲಿಕೇಶನ್ ಆಗ್ತದೆ. ಸೊ ಇದರಿಂದಾಗಿ ಶೀತ, ಕೆಮ್ಮು ಕಾಯಿಲೆಗಳು ಬೇಗ ಬರುವ ಚಾನ್ಸಸ್ ಇರ್ತದೆ ಮಳೆಗಾಲದಲ್ಲಿ. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರೆ ಮಳೆಗಾಲದಲ್ಲಿ ತುಂಬಾ ಬೇರೆ ಬೇರೆ ಅಂದ್ರೆ ಬ್ಯಾಕ್ಟೀರಿಯಸ್ ಫೀವರ್ ಬರುತ್ತೆ ಅಥವಾ ವೈರಲ್ ಫೀವರ್ ಬರುತ್ತೆ, ಇದಕ್ಕೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಯಾವ ರೀತಿ ವ್ಯತ್ಯಾಸ? ಇದು ತುಂಬಾ ಇಂಪಾರ್ಟೆಂಟ್, ಯಾಕೆಂದ್ರೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಶೀತ, ಕೆಮ್ಮು ಯಾವ್ದು ಸೀರಿಯಸ್ ಅಲ್ಲ, ಇದು ವೈರಸ್, ಬ್ಯಾಕ್ಟೀರಿಯಾ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಸೊ ಯೂಶುವಲಿ ಮಳೆಗಾಲದಲ್ಲಿ ಅಥವಾ ಯಾವ ಟೈಮಲ್ಲಾದ್ರೂ ಶೀತ ಕೆಮ್ಮಲ್ಲಿ ಒಂದು ಅಲರ್ಜಿ ಶೀತ ಕೆಮ್ಮು ಇರ್ತದೆ. ಅವರಿಗೆ ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಅಂತ ಇಲ್ಲ. ಯೂಶುವಲಿ ಡಸ್ಟಿಗೆ ಎಕ್ಸ್ಪೋಜರ್ ಆದ್ರೆ ಅಥವಾ ಕೆಲವು ಹಾಸಿಗೆಗೆ ಹತ್ತಿ ಸಾರಿ ಇದು ಅಲರ್ಜಿ ಆಗ್ತದೆ, ಹಾಗೆಲ್ಲ ಇದ್ರೆ ಅವರಿಗೆ ಎನಿ ಸೀಸನ್ ಅಲ್ಲಿ ಆಗಾಗ ಕೆಮ್ಮು, ಶೀತ, ಮೂಗು ಸೋರ್ತಾ ಇರ್ತದೆ, ತುಂಬಾ ಸೀನು ಬರ್ತಾ ಇರ್ತದೆ. ಯೂಶುವಲಿ ಅವರಿಗೆ ಜ್ವರ ಇರುವುದಿಲ್ಲ. ಸೊ ಅದನ್ನ ನಾವು ಅಲರ್ಜಿಕ್ ರೈನೈಟಿಸ್ ಹೇಳ್ತೇವೆ. ಅದಕ್ಕೆ ಯೂಶುವಲಿ ವೈರಸ್ ಇರುವುದಿಲ್ಲ ಅದರಲ್ಲಿ. ಸೊ ಅದಕ್ಕೆ ಟೆಂಪ್ರರಿ ಆಗಿ ಏನು ಸಿಂಪ್ಟಮ್ಸ್ ಉಂಟು, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕಾಗ್ತದೆ. ಮತ್ತೆ ಬರುವಂತದ್ದು ಹೇಳಿದ್ರೆ ವೈರಲ್ ಇನ್ಫೆಕ್ಷನ್. ಅದರಲ್ಲಿ ವೈರಸ್ ಅಲ್ಲಿ 3 ಟೈಪ್ ಇದು ಮಳೆಗಾಲದಲ್ಲಿ ಕಾಮನ್ ಇರ್ತದೆ. ಒಂದು ಅಡಿನೋ ವೈರಸ್ ಮತ್ತೆ ರೈನೋ ವೈರಸ್ ಹೇಳ್ತೇವೆ, ಇನ್ನೊಂದು ಇನ್ಫ್ಲೂಯೆನ್ಸಾ ವೈರಸ್. ಸೊ ಅಡಿನೋ ವೈರಸ್ ಮತ್ತೆ ರೈನೋ ವೈರಸ್ ಹೇಳುದು, ಅದು ಯೂಶುವಲಿ ತುಂಬಾ ಸಿವಿಯರ್ ಆಗಿ ಇನ್ಫೆಕ್ಷನ್ ಬರುದಿಲ್ಲ. ಬಂದ್ರು ಶೀತ, ಮೂಗು ಕಟ್ತದೆ, ಅಥವಾ ಮೂಗು ನೀರ್ ಹರಿತದೆ, ಇಲ್ಲ ಗಂಟ್ಲು ಸ್ವಲ್ಪ ತುರಿಸ್ಬೋದು, ಹೆಚ್ಚು ಹೇಳಿದ್ರೆ ಗಂಟ್ಲು ನೋವು ತುಂಬಾ ಇರ್ಬೋದು. ಮತ್ತೆ ಸೈನಸ್ ಕಂಜೆಷನ್ ಹೇಳ್ತೇವೆ, ಅಂದ್ರೆ ನಮ್ಮ ಮುಖದಲ್ಲಿ ಇಲ್ಲಿ ನೀರಿನ ಪಾಕೆಟ್ಸ್ ಇರ್ತದೆ, ಗಾಳಿಯ ಪಾಕೆಟ್ಸ್ ಇರ್ತದೆ, ಆ ಜಾಗದಲ್ಲೆಲ್ಲ ಕಫ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತಾ ಅಥವಾ ಫಸ್ಟ್ ದಿನನೇ ಗೊತ್ತಾಗುತ್ತೆ? ಅದು ಯೂಶುವಲಿ ಫಸ್ಟಿಗೆ ತುಂಬಾ ಸಿವಿಯರ್ ಸಿಂಪ್ಟಮ್ಸ್ ಇರುವುದಿಲ್ಲ. ಫಸ್ಟಿಗೆ ಒಂದು ತುಂಬಾ ಸೀನುದು ಇರ್ಬೋದು, ಇಲ್ಲ ಸ್ವಲ್ಪ ಗಂಟಲು ತುರಿಕೆ ಇರ್ಬೋದು, ಇಲ್ಲ ಮೂಗು ತುರಿಸಿದಾಗೆ ಆಗ್ಬೋದು, ಹಾಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇರ್ತದೆ. ಸೊ ಈ 2 ವೈರಸ್ ಆದ್ರೆ ಜಸ್ಟ್ ಇಷ್ಟೇ ಸಿಂಪ್ಟಮ್ಸ್, ಅದೇ ನಿಧಾನಕ್ಕೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಇದು ಜಾಸ್ತಿ ಹೇಳಿದ್ರೆ ಸ್ವಲ್ಪ ಮೈಲ್ಡ್ ಫೀವರ್ ಇರ್ಬೋದು. ಬಟ್ ಒಂದೊಂದ್ಸತಿ ಇನ್ಫ್ಲೂಯೆನ್ಸಾ ವೈರಸ್ ಹೇಳ್ತೇವೆ, ಇನ್ಫ್ಲೂಯೆನ್ಸಾ ವೈರಸ್ ಎಫೆಕ್ಟ್ ಆದ್ರೆ ಅವರಿಗೆ ತುಂಬಾ ಹೈ ಗ್ರೇಡ್ ಫೀವರ್ ಇರ್ಬೋದು, ಜ್ವರದೊಟ್ಟಿಗೆ ಚಳಿ ಬರ್ತದೆ ಒಟ್ಟಿಗೆ, ಅದ್ರೊಟ್ಟಿಗೆ ಕೆಮ್ಮು, ಕಫ ತುಂಬಾ ಬರ್ತದೆ, ಉಸಿರಾಡ್ಲಿಕ್ಕೆ ತೊಂದರೆ ಆಗ್ಬೋದು, ಮನೆಯಲ್ಲಿ ಸ್ವಲ್ಪ ದೂರ ಬಾತ್ರೂಮಿಗೆ ನಡ್ಕೊಂಡು ಹೋಗುವಾಗ ಜೋರು ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತದೆ, ಅಥವಾ ಕಫ ಹಳದಿ ಬಣ್ಣಕ್ಕೆ ತಿರುಗುದು,
ಇದೆಲ್ಲಾದರೆ ಇನ್ಫೆಕ್ಷನ್ ತುಂಬ ಜಾಸ್ತಿ ಆಗಿದೆ ಅಂತ ಅರ್ಥ. ಓಕೆ. ಸೊ ಹೀಗೆ ಇದ್ದಾಗ ಡೆಫಿನೆಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗಿ ಬರ್ತದೆ. ಓಕೆ ಓಕೆ ಡಾಕ್ಟರ್, ಈಗ ಸಾಮಾನ್ಯವಾಗಿ ಇದು ಚಿಕ್ಕ ಮಕ್ಕಳಿಂದ ವೃದ್ಧರವರೆಗೂ ಬರುವಂತಹ ಕಾಯಿಲೆ. ಸೊ ಹಾಗಾಗಿ ಮನೆಯಲ್ಲಿ ಈಗ ಯಾವ ರೀತಿ ಸುರಕ್ಷಿತವಾಗಿರಬೇಕು ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಿದ್ರೆ? ಒಂದು ಮನೆಯಲ್ಲಿ ಯೂಶ್ವಲಿ ಸಿಂಪ್ಟಮ್ಸ್ ಬರಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಹೋಮ್ ರೆಮಿಡೀಸ್ ಅಂತ ಹೇಳ್ತೇವೆ. ಯಾಕಂದರೆ ಬಂದು ಫಸ್ಟ್ 3 days ತನಕ ಹಾಸ್ಪಿಟ್ಲಿಗೆ ಬರಬೇಕು ಅಂತ ಅವಶ್ಯಕತೆ ಇಲ್ಲ. ಫಸ್ಟ್ 1 to 3 days ಯೂಶ್ವಲಿ ಪ್ರೋಡ್ರೋಮಲ್ ಸಿಂಪ್ಟಮ್ಸಿಂದ ಮತ್ತೆ ಮೇನ್ ಸಿಂಪ್ಟಮ್ಸ್ ಬರ್ತದೆ. ಬಂದಾಗ ಮನೆಯಲ್ಲೇ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿದರೆ ಮನೆಯಲ್ಲೇ ಮಾಡ್ಬೋದು. ಸೊ ಮನೆಯಲ್ಲೇ ಮಾಡೋದು ಹೇಳಿದರೆ ಒಂದು ಬಿಸಿ ನೀರು ಕುಡಿಯೋದು, ಸ್ಟೀಮ್ ಇನ್ಹಲೇಷನ್ ಮಾಡೋದು. ಸ್ಟೀಮ್ ಇನ್ಹಲೇಷನ್ ಮಾಡುವುದು ತುಂಬ ಒಳ್ಳೆಯದು. ಕಫ ಯಾವುದೆಲ್ಲ ಉಂಟು ಎಲ್ಲ ಕರಗಿ ಹೋಗ್ತದೆ. ಮತ್ತು ಅದರ ಬಿಸಿ ಟೆಂಪ್ರೇಚರಿಗೆ ಯಾವ ವೈರಸ್ ಉಂಟು ಅದರದ್ದು ಮತ್ತೆ ರೆಪ್ಲಿಕೇಶನ್ ಆಗೋದು ಕೂಡ ಕಡಿಮೆ ಆಗ್ತದೆ. ಬಿಸಿ ಬಿಸಿ ಫುಡ್ ತಗೊಳ್ಳೋದು, ಎಸ್ಪೆಷಲಿ ಫ್ರಿಜ್ಜಲ್ಲಿರುವಂಥ ಫುಡ್ ಅವಾಯ್ಡ್ ಮಾಡೋದು, ಮತ್ತು ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡೋದು. ಅಂದರೆ ತಿನ್ನಲಿಕ್ಕೆ ಮನೆಯಲ್ಲಿ ಅಡಿಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಔಟ್ಸೈಡ್ ಫುಡ್ ಆರ್ಡರ್ ಮಾಡೋದು. ಸೊ ಅದರಲ್ಲೆಲ್ಲ ಪುನಃ ವೈರಸ್ ಇರುವ ಚಾನ್ಸಸ್ ಇರ್ತದೆ. ಸೊ ಫಸ್ಟ್ 1 to 3 days ಮನೆಯಲ್ಲೇ ಆಗುವಂಥ ಯಾವುದೇ ಬಿಸಿ ಬಿಸಿ ಫುಡ್ ಇಸ್ ಫೈನ್, ಅದನ್ನೇ ತಗೊಳ್ಳೋದು. 3 days ಆಯಿತು ಇನ್ನೂ ಕೂಡ ಸಿಂಪ್ಟಮ್ಸ್ ಕಡಿಮೆ ಆಗಲಿಲ್ಲ ಅಂತ ಆದರೆ ಮತ್ತೆ ಮೆಡಿಕಲ್ ಅಟೆನ್ಷನ್ ತೋರಿಸ್ಲಿಕ್ಕೆ, ಡಾಕ್ಟರಿಗೆ ತೋರಿಸ್ಲಿಕ್ಕೆ ಹೋಗೋದು ಬೆಟರ್. ಸೊ ಹೆಚ್ಚಾಗಿ ವೆರಿ ಇಂಪಾರ್ಟೆಂಟ್ ನೀರು ಕುಡಿಯುವುದು. ತುಂಬ ಜನರಿಗೆ ಗೊತ್ತಿರೋದಿಲ್ಲ, ಗಂಟಲು ನೋವು ಇರ್ತದೆ, ನನಗೆ ನೀರು ಕುಡಿಲಿಕ್ಕೆ ಆಗೋದಿಲ್ಲ, ಇಲ್ಲ ರುಚಿ ಆಗೋದಿಲ್ಲ, ಅದರ ಸ್ಮೆಲ್ ಆಗೋದಿಲ್ಲ. ಬಟ್ ನೀರು ಕುಡಿದಾಗ ಒಂದು ಕಫ ತುಂಬ ತಿಳಿ ಆಗ್ತದೆ. ನಮ್ಮ ಕಫ ಯಾವುದು ದಪ್ಪ ಪ್ರೊಡಕ್ಷನ್ ಆಗ್ತದೆ, ನೀರು ಕುಡಿದಾಗ ಅದು ಡೈಲ್ಯೂಟ್ ಆಗ್ತದೆ. ಡೈಲ್ಯೂಟ್ ಆದರೆ ಸೈನಸ್ ಕಂಜೆಷನ್ ಏನಿರ್ತದೆ ಅಥವಾ ಗಂಟಲು ನೋವು ಏನಿರ್ತದೆ ಅದು ಬೇಗ ಕಡಿಮೆ ಆಗ್ತದೆ. ಮತ್ತೆ ಓವರ್ ಆಲ್ ಡಿಹೈಡ್ರೇಷನ್ ಇರ್ತದೆ. ಜ್ವರ ಬಂದಾಗ ತುಂಬ ಸ್ವೆಟ್ಟಿಂಗ್ ಆಗ್ತದೆ, ಅದರಿಂದಾಗಿ ಡಿಹೈಡ್ರೇಷನ್ ಆಗ್ತದೆ, ಅದರಿಂದ BP ಕಡಿಮೆ ಆಗ್ತದೆ, ತಲೆ ಸುತ್ತು ಬರ್ಬೋದು, ವೀಕ್ನೆಸ್ ಆಗ್ಬೋದು. ಸೊ ನೀರು ಕುಡಿದ್ರೆ ಆಟೋಮೆಟಿಕಲಿ ಇಂಥ ಸಿಂಪ್ಟಮ್ಸ್ ಎಲ್ಲ ಇಂಪ್ರೂವ್ ಆಗ್ತದೆ. ಸೊ ಮೇನ್ಲಿ ಮನೆಯಲ್ಲಿರುವಾಗ ದಿನಕ್ಕೆ ಅಟ್ಲೀಸ್ಟ್ 2.5 ಇಂದ 3 ಲೀಟರ್ ನೀರು ಕುಡಿಬೇಕು. ಎಸ್ಪೆಷಲಿ ಬಿಸಿ ನೀರಾದರೆ ಒಳ್ಳೇದು. ಬಿಸಿ ಅಂದರೆ ಉಗುರು ಬೆಚ್ಚ ನೀರು ಸಾಕು. ಅದರ ಒಟ್ಟಿಗೆ ಹೋಮ್ ಸ್ಟೀಮ್ ಇನ್ಹಲೇಷನ್ ಮಾಡೋದು, ಬಿಸಿ ಬಿಸಿ ಫುಡ್ ತಗೊಂಡ್ರೆ ಧಾರಾಳ ಸಾಕಾಗ್ತದೆ ಯೂಶ್ವಲಿ ಸಿಂಪ್ಟಮ್ಸ್ ರಿಸಾಲ್ವ್ ಆಗಲಿಕ್ಕೆ. ಮತ್ತೆ ಪ್ರಾಯದವರಿಗೆ ಎಸ್ಪೆಷಲಿ ಹೆಚ್ಚಾಗಿ ಅವರಿಗೆ ಡಯಾಬಿಟಿಸ್ ಇರ್ಬೋದು, ಇಲ್ಲ ಏನಾದರೂ ಹಾರ್ಟಿನ ತೊಂದರೆ ಇರ್ಬೋದು, ಇಲ್ಲ ಕ್ಯಾನ್ಸರ್ ಇರುವವರು ಕೀಮೊಥೆರಪಿ ಮೆಡಿಸಿನ್ಸ್ ತಗೊಳ್ತಾ ಇರ್ಬೋದು. ಇಮ್ಯುನೋ ಕಾಂಪ್ರಮೈಸ್ಡ್ ಹೇಳ್ತೇವೆ, ಅಂದರೆ ಅವರ ಇಮ್ಯುನಿಟಿ ಪವರ್ ಕಡಿಮೆ ಇರ್ತದೆ. ಸೊ ಅಂಥವ್ರು ಯೂಶ್ವಲಿ ಮಳೆಗಾಲದಲ್ಲಿ ನಾವು ಅಡ್ವೈಸ್ ಮಾಡೋದು ಹೊರಗೆ ಫಂಕ್ಷನಿಗೆ ಎಲ್ಲಿಗೂ ಹೋಗಬೇಡಿ, ಪಬ್ಲಿಕ್ ಗ್ಯಾದರಿಂಗಿಗೆ ಅಥವಾ ಈ ಟೈಮಲ್ಲಿ ಫಂಕ್ಷನ್ಸ್ ಯೂಶ್ವಲಿ ಕಡಿಮೆ ಇರ್ತದೆ. ಆದರೂ ಏನು ಫಂಕ್ಷನ್ ಇದ್ರೂ ಆದಷ್ಟು ಗ್ಯಾದರಿಂಗ್ ಆಗುವ ಜಾಗಕ್ಕೆ ಹೋಗಬೇಡಿ. ಹೋದರೆ ಕೂಡ ಮಾಸ್ಕ್ ಹಾಕ್ಕೊಂಡು ಹೋಗೋದು ಬೆಟರ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಿದರೆ ವ್ಯಾಕ್ಸಿನ್, ಫ್ಲೂ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಅದನ್ನ ಮಕ್ಕಳಿಗೆ ಮತ್ತೆ ಎಲ್ಡರ್ಲಿ ಅಂದರೆ 60 ವರ್ಷದ ಮೇಲೆ ಆದವರಿಗೆ ಮತ್ತೆ ಸಣ್ಣ ಮಕ್ಕಳಿಗೆ ಪದೇ ಪದೇ ಶೀತ ಬರ್ತದೆ, ಅವರಿಗೆ ಪದೇ ಪದೇ ಗಂಟಲು ನೋವು ಆಗ್ತದೆ, ಅದರಿಂದಾಗಿ ತುಂಬ ತೊಂದರೆಗಳಾಗ್ತಾ ಉಂಟು ಹೇಳಿದರೆ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಅಂತ ಬರ್ತದೆ, ಮತ್ತೆ ನ್ಯೂಮೋವ್ಯಾಕ್ ವ್ಯಾಕ್ಸಿನ್ ಅಂತ ಬರ್ತದೆ. ಸೊ ಈ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ಎಸ್ಪೆಷಲಿ ಮಳೆಗಾಲದಲ್ಲಿ ನಾನು ಆಗ ಹೇಳಿದಾಗೆ ಇನ್ಫ್ಲುಯೆನ್ಸಾ ಇಸ್ ವೆರಿ ಕಾಮನ್ ಮಳೆಗಾಲದಲ್ಲಿ. ಸೊ ಅದು ವರ್ಷಕ್ಕೆ ಒಂದ್ಸತಿ ಮಳೆಗಾಲಕ್ಕೆ 1-2 ತಿಂಗಳು ಮೊದಲು ತಕೊಂಡ್ರೆ ಮಳೆಗಾಲ ಶುರುವಾಗ್ಲಿಕ್ಕಾಗೋ ಇಮ್ಯುನಿಟಿ ಡೆವಲಪ್ ಆಗ್ತದೆ. ಸೊ ಅಷ್ಟೊತ್ತಿಗೆ ಶೀತ ಆದ್ರೆ ಕೂಡ ಅದರ ಸಿವಿಯರಿಟಿ ಕಡಿಮೆ ಇರ್ತದೆ. ಅಂದ್ರೆ ತುಂಬಾ ಜೋರಾಗಿ ಶೀತ ಆಗ್ತದೆ, ಆಗದೇ ಇರುವುದಿಲ್ಲ, ಬಟ್ ಟಾಲರೇಬಲ್. ತುಂಬ ಹೈಯರ್ ಡೋಸ್ ಆಫ್ ಮೆಡಿಸಿನ್ಸ್ ಬೇಕಾಗುವುದಿಲ್ಲ ಅಥವಾ ಹಾಸ್ಪಿಟಲ್ ಅಡ್ಮಿಷನ್ ರೇಟ್ ತುಂಬ ಕಡಿಮೆ ಆಗ್ತದೆ. ಹಾಗೆ ಯಾರೆಲ್ಲ ಪ್ರಾಯದವರು ಮನೆಯಲ್ಲಿದ್ದಾರೆ, ಯಾರಿಗೆಲ್ಲ ಪ್ರತಿ ಸತಿ ಮಳೆಗಾಲ ಬಂದಾಗ ಈ ಥರ ಕೆಮ್ಮು ದಮ್ಮು ಕಾಯಿಲೆ ಎಲ್ಲ ಜಾಸ್ತಿ ಆಗ್ತದೆ, ಅಂಥವರಿಗೆಲ್ಲ ನಾವು ಅಡ್ವೈಸ್ ಮಾಡೋದು ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ತಗೊಳ್ಳೋದು ಇಸ್ ಸೇಫರ್ ಅವರಿಗೆ. ಓಕೆ ಡಾಕ್ಟರ್, ಈಗ ಅಂದರೆ ನೀವು ಹೇಳಿದ್ರಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಅಂತ ಹೇಳಿ, ಇದಲ್ಲದೆ ಬೇರೆ ಯಾವ ರೀತಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಈ ಒಂದು ಸಮಯದಲ್ಲಿ? ಅದು ರೋಗ ನಿರೋಧಕ ಶಕ್ತಿ ಹೆಚ್ಚಲಿಕ್ಕೆ ತುಂಬ ಜನ ವಿಟಮಿನ್ ಸಿ ಮಾತ್ರ ತಗೊಳ್ತಾರೆ. ಕೆಲವು ಜನ ಅನ್ಕೊಳ್ತಾರೆ ವಿಟಮಿನ್ ಸಿ ತಗೊಂಡ್ರೆ ನನ್ನ ಕಾಯಿಲೆ ಗುಣ ಆಗ್ತದೆ ಅಂತ. ಅದು ಮಿತ್, ಅದು ಸರಿಯಲ್ಲ. ಆ್ಯಕ್ಚುಲಿ ವಿಟಮಿನ್ ಸಿ ಟ್ಯಾಬ್ಲೆಟ್ ತಗೊಂಡ್ರೆ ಇಮ್ಯುನಿಟಿ ಜಾಸ್ತಿ ಆಗ್ತದೆ, ರೋಗ ನಿರೋಧಕ ಶಕ್ತಿ. ಸೊ ಟ್ಯಾಬ್ಲೆಟೇ ಆಗಬೇಕು ಅಂತ ಇಲ್ಲ. ಆರೆಂಜು, ಮುಸುಂಬಿ, ನಿಂಬೆಹುಳಿ ಅದರಲ್ಲೆಲ್ಲ ವೈಟಮಿನ್ ಸಿ ಕಾಂಪೊನೆಂಟ್ ತುಂಬ ಜಾಸ್ತಿ ಉಂಟು. ಸೊ ಅದನ್ನು ತಿನ್ಬೋದು. ಅದಲ್ಲದೆ ಸ್ಲೀಪ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜನರಿಗೆ ಗೊತ್ತಿರೋದಿಲ್ಲ, ಸ್ಲೀಪಿಂದಾಗಿ ಇಮ್ಯುನಿಟಿ ಜಾಸ್ತಿ ಆಗ್ತದೆ, ಓವರ್ ಆಲ್ ವೆಲ್ ಬೀಯಿಂಗ್ ಎಲ್ಲ ಕೂಡ ಸ್ಲೀಪ್ ವೆರಿ ಇಂಪಾರ್ಟೆಂಟ್. ಸೊ 7 ರಿಂದ 9 ಗಂಟೆ ನಾರ್ಮಲ್ ಸ್ಲೀಪ್ ಎಲ್ಲರಿಗೂ ಅಗತ್ಯ. ರಾತ್ರಿ ಹೊತ್ತು ಕಂಟಿನ್ಯೂಸ್ 7 ರಿಂದ 9 ಗಂಟೆ ನಿದ್ದೆ ಮತ್ತು ರೆಸ್ಟ್. ಎಸ್ಪೆಷಲಿ ಈ ಥರ ಸಿಂಪ್ಟಮ್ಸ್ ಬಂದಾಗ ಫಸ್ಟ್ 2 ಡೇಸಲ್ಲಿ ಎಲ್ಲರೂ ಯೂಶ್ವಲಿ ನೆಗ್ಲೆಕ್ಟ್ ಮಾಡ್ತಾರೆ. ಅಥವಾ ಈಗ ಆಫೀಸಿಗೆ ಹೋಗುವವರು
ಜೋರು ಶೀತ ಇರ್ತದೆ, ಜೋರು ಮೂಗು, ತಲೆ ಸೆಳಿತದೆ, ಅದು ಅವರು ತುಂಬ ನಾನೇ ಹೀರೋ ಅಂತ ಅಂದ್ಕೊಂಡು ಆಸ್ಪತ್ರೆಗೆ ಕೆಲಸಕ್ಕೆ ಹೋಗಲಿಕ್ಕೆ ಅಂತ ರೆಡಿ ಆಗ್ತಾರೆ. ಸೊ ಯೂಶ್ವಲಿ ಅಡ್ವೈಸ್ ಮಾಡೋದು ಹೇಳಿದರೆ, ಈ ಥರ ತುಂಬ ಸಿಂಪ್ಟಮ್ಸ್ ಇದ್ದಾಗ ಒಂದು ದಿನ ರೆಸ್ಟ್ ತಗೊಳ್ಳಿ. ರೆಸ್ಟ್ ತಗೊಂಡು ರಜೆ ಹಾಕಿ ಮನೆಯಲ್ಲೇ ಕೂತ್ಕೊಳ್ಬೇಕು, ಆಚೆ ಈಚೆ ಸುತ್ತಾಡೋದಲ್ಲ. ಮಲಗಿದ್ರೆ ಒಳ್ಳೆಯದು, ಮಿನಿಮಲ್ ಆಕ್ಟಿವಿಟಿ ಮಾಡಿಕೊಂಡು ಅದರೊಟ್ಟಿಗೆ ಅಡೆಕ್ವೇಟ್ ಫುಡ್ ಇಂಟೇಕ್ ಮಾಡಿದರೆ ಯೂಶ್ವಲಿ ಸಿವಿಯರಿಟಿ ಕಡಿಮೆ ಇರ್ತದೆ. ಓಕೆ ಡಾಕ್ಟರ್, ನೀವು ಆಗಲೇ ಹೇಳಿದ್ರಿ ಒಂದು 3 days ಹಾಸ್ಪಿಟಲ್ಗೆ ಹೋಗಬೇಕಾಗಿಲ್ಲ. ಒಂದು ವೇಳೆ ಜ್ವರ ಏನಾದರೂ ಬಂದರೆ, ಜ್ವರ ಶೀತ ಕೆಮ್ಮು ಅಂತ ಹೇಳಿ ಬಂದರೆ ಮನೆಯಲ್ಲಿ ಏನಾದರೂ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ಒಂದು ವೇಳೆ ಈಗ 3 ದಿವಸದಲ್ಲಿ ನಮಗೆ ಎಲ್ಲ ರೀತಿಯ ಕಾಯಿಲೆಗಳು ಕೂಡ ಕೆಲವರಿಗೆ ಗೊತ್ತಾಗೋದಿಲ್ಲ. ಸೊ ಆಗ ಕೂಡ ಈ 3 ದಿವಸದಲ್ಲಿ ಏನಾದರೂ ಮಾಡಿದರೆ ಸರಿ ಹೋಗುತ್ತಾ? ಇಲ್ಲ, ಯೂಶ್ವಲಿ ಒಂದು ಹಳೆ ಸೇಯಿಂಗ್ ಉಂಟು, ವೈರಲ್ ಶೀತ ಕೆಮ್ಮುಗಳು ಮದ್ದು ತೆಕ್ಕೊಂಡ್ರೆ 7 ದಿನದಲ್ಲಿ ಕಡಿಮೆ ಆಗ್ತದೆ, ಮದ್ದು ತೆಕ್ಕೊಳ್ಳದಿದ್ರೆ 1 ವಾರದಲ್ಲಿ ಕಡಿಮೆ ಆಗ್ತದೆ ಅಂತ. ಸೊ ಯೂಶ್ವಲಿ ಅಂದ್ರೆ ಅದು ವಿತ್ ಟ್ರೀಟ್ಮೆಂಟ್ ವಿದೌಟ್ ಟ್ರೀಟ್ಮೆಂಟ್ ಕೂಡ 1 ವಾರದ ತನಕ ಸಿಂಪ್ಟಮ್ಸ್ ಇದ್ದೇ ಇರ್ತದೆ. ಒಬ್ಬೊಬ್ಬರ ಇಮ್ಯುನಿಟಿಗೆ ಹೊಂದಿಕೊಂಡು ಕೆಲವರಿಗೆ ತುಂಬಾ ಸಿವಿಯರೇಟ್, ಅಂದ್ರೆ ಈಗ ಮೂಗು ಕಟ್ಟುದೇ ಕೆಲವರಿಗೆ ತುಂಬಾ ಜಾಸ್ತಿ ಇರ್ಬೋದು, ಕೆಲವರಿಗೆ ಟಾಲರೇಬಲ್ ಇರ್ಬೋದು. ಸೊ ಅದು ಬಂದ ತಕ್ಷಣ ಕಡಿಮೆ ಮಾಡುವಂತಹ ಯಾವುದೇ ಮೆಡಿಸಿನ್ಸ್ ಇಲ್ಲ, ಬಿಕಾಸ್ ಇದೆಲ್ಲ ವೈರಸ್ಸಿಗೆ ಆಂಟಿವೈರಲ್ ಮೆಡಿಸಿನ್ ಕೊಡೋದಿಲ್ಲ. ಇದಕ್ಕೆಲ್ಲ ಡೆಫಿನೆಟಿವ್ ಟ್ರೀಟ್ಮೆಂಟ್ ಅಂತ ಇಲ್ಲ. ಸೊ ಯೂಶ್ವಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಜ್ವರ ಉಂಟಾ ಜ್ವರದ ಮಾತ್ರೆ, ಶೀತ ಉಂಟಾ ಶೀತದ ಮಾತ್ರೆ, ಅದು ಅದರಷ್ಟಕ್ಕೆ ಕೊಟ್ಟು ವೈರಸ್ ಅಷ್ಟೇ ದಿನ ಇರ್ತದೆ, ಅದು ಸತ್ತ ಮೇಲೆ ಇದು ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗ್ತದೆ. ಹಾಗಾಗಿ ಬಂದ ತಕ್ಷಣ ಎಂತ ಟ್ರೀಟ್ಮೆಂಟ್ ತಗೊಂಡ್ರು ಅದು ಕಡಿಮೆ ಆಗುದಿಲ್ಲ. ಹಾಗಾದ್ರೆ ಈಗ ಒಂದೇ ದಿವಸಕ್ಕೆ ಈ ತರ ಜ್ವರಗಳು ಜೋರಾಗುವಂತದ್ದು ಕೂಡ ಇಲ್ವಾ? ಹಾಗೆ ಯೂಶ್ವಲಿ ಒಂದೇ ದಿವಸಕ್ಕೆ ಆಗುದಿಲ್ಲ, ಅದು ಹೆಚ್ಚಾಗಿ 2-3 ದಿನದಿಂದ ನಿಧಾನಕ್ಕೆ ಜಾಸ್ತಿ ಆಗುದು. ತುಂಬಾ ಜನ ಇನಿಷಿಯಲ್ ಸ್ಟೇಜ್ ಅಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ಯಾವ ರೀತಿ ಸಿಂಪ್ಟಮ್ಸ್ ಎಲ್ಲ ಇರುತ್ತೆ ಡಾಕ್ಟರ್? ಈಗ ನಿಮಗೆ ಜೋರಾದಾಗ ಅದೇ ನಾನಾಗ ಹೇಳಿದಾಗೆ ಉಸಿರು ಕಟ್ಟುದು, ಗಂಟ್ಲಲ್ಲಿ ಏನು ನುಂಗ್ಲಿಕ್ಕೆ ಆಗುದಿಲ್ಲ, ತುಂಬಾ ಗಂಟ್ಲು ತುಂಬಾ ಕೆಂಪಾಗ್ತದೆ, ಅಥವಾ ಫಾಲಿಕಲ್ಸ್ ಅಥವಾ ಬಿಳಿ ಬಿಳಿ ಗುಳ್ಳೆಗಳ ತರ ಬೀಳ್ಬೋದು ಗಂಟ್ಲಲ್ಲಿ. ಇಲ್ಲ ಜೋರ್ ಕೆಮ್ಮು ರಕ್ತ ಇರ್ಬೋದು, ಒಂದೊಂದ್ಸತಿ ಕೆಲವು ಟೈಪ್ ಆಫ್ ನ್ಯೂಮೋನಿಯಾದಲ್ಲಿ ರಕ್ತನೂ ಬರ್ಬೋದು ಕಫದಲ್ಲಿ, ಅಥವಾ ಕಫದ ಬಣ್ಣ ತುಂಬಾ ಚೇಂಜ್ ಆಗಿದೆ, ತುಂಬಾ ಯೆಲ್ಲೋಯಿಶ್ ಅಥವಾ ಗ್ರೀನಿಶ್ ಕಲರ್ ಆಗಿ ಕಫ ಬರ್ತಾ ಉಂಟು, ಹೀಗೆಲ್ಲ ಆದ್ರೆ ತುಂಬಾ ಸಿವಿಯರ್ ಆಗಿದೆ ಅಂತ ಅರ್ಥ. ಹಾಗೆ ಇದ್ದಾಗ ಯೂಶ್ವಲಿ ಅದಕ್ಕೆ ಆಂಟಿಬಯೋಟಿಕ್ ಅಥವಾ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿದೆ ಅಂತ ಓರಲ್ ಟ್ಯಾಬ್ಲೆಟ್ಸ್ ಆಗ್ಬೋದು, ಇಲ್ಲದಿದ್ರೆ ಆಂಟಿಬಯೋಟಿಕ್ ಇಂಜೆಕ್ಷನ್. ಈಗ ಅದನ್ನ ಪೇಷಂಟ್ ಅನ್ನ ನೋಡಿ ಮತ್ತೆ ಡಾಕ್ಟರ್ ಅಂದಾಜು ಮಾಡ್ಬೇಕು, ಇವರಿಗೆ ಟ್ಯಾಬ್ಲೆಟ್ ಬೇಕಾ ಅಲ್ಲ ಅಡ್ಮಿಟ್ ಮಾಡಿ ಮತ್ತೆ ಇಂಜೆಕ್ಷನ್ ಹಾಕ್ಬೇಕಂತ ಮತ್ತೆ ಅಂದಾಜು ಆಗ್ತದೆ. ಈಗ ಸ್ಟಾರ್ಟಿಂಗ್ ಪೊಸಿಷನ್ ಅಲ್ಲಿ ಇವರಿಗೆ ಈ ತರ ಜ್ವರ ಬರುವಂತಹ ಪೊಸಿಷನ್ ಇದೆ ಅಂತ ಹೇಳಿದ್ರೆ ಯಾವ ರೀತಿ ಏನಾದ್ರೂ ಚೇಂಜಸ್ ಆಗ್ತದಾ? ಯೂಶ್ವಲಿ ಜ್ವರ ಚಳಿ ಆಗುದು, ಜ್ವರ ಟೆಂಪರೇಚರ್ ಗೊತ್ತಾಗ್ಲಿಕ್ಕಿಲ್ಲ, ಸರೌಂಡಿಂಗ್ ಟೆಂಪರೇಚರ್ ಇದು ನೋಡಿದಾಗ ಅವರಿಗೆ ಮಾತ್ರ ಚಳಿ ಆಗ್ತದೆ, ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ತನ್ನಷ್ಟಕ್ಕೆ ಸ್ವೆಟ್ ಆಗುದು. ಸೊ ಅದು ಯೂಶ್ವಲಿ ಜ್ವರ ಬರ್ತಾ ಉಂಟು ಅಂತ ಅರ್ಥ. ಸೊ ಆ ತರ ಸಿಂಪ್ಟಮ್ಸ್ ಇದ್ದಾಗಲೇ ಜಾಗ್ರತೆ ಮಾಡಿದ್ರೆ ತುಂಬಾ ಸಿವಿಯರಿಟಿ ಆಗೋದನ್ನ ಕಡಿಮೆ ಮಾಡ್ಬೋದು, ತಡಿಬಹುದು. ಓಕೆ ಡಾಕ್ಟರ್, ಸೊ ನಾವಾಗಲೇ ಮಾತಾಡ್ಕೊಂಡಿದ್ವಿ ಜ್ವರದ ಬಗ್ಗೆ, ನೀವಾಗಲೇ ತುಂಬ ಟೈಪ್ಸ್ ಆಫ್ ಜ್ವರ ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಟ್ರಿ. ಸೊ ಯೂಶ್ವಲಿ ಜ್ವರ ಬಂದಾಗ ನೀವು ವೈರಲ್ ಫೀವರ್ ಅಥವಾ ಬ್ಯಾಕ್ಟೀರಿಯಲ್ ಫೀವರ್ ಅಂತ ಹೇಗೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಅಂದರೆ ಡೆಂಗಿ, ಮಲೇರಿಯಾ ಈ ಥರ ಎಲ್ಲ? ಯೂಶ್ವಲಿ ಜ್ವರ ಬಂದಾಗ ಸಿಂಪ್ಟಮ್ಸ್ ನಾನಾಗ ಹೇಳಿದ ಸಿಂಪ್ಟಮ್ಸ್ ಎಲ್ಲ ಇದ್ರೆ 3 ದಿನ ತನಕ ನಾವು ಯೂಶ್ವಲಿ ಯಾವ ಬ್ಲಡ್ ಟೆಸ್ಟ್ ಮಾಡೋದಿಲ್ಲ. 3 ದಿನ ತನಕ ಅಲ್ಲಿಗೆ ಕಡಿಮೆ ಆಯ್ತು, ಜ್ವರ ಕಡಿಮೆ ಆಗ್ತಾ ಉಂಟು, ಶೀತದ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಉಂಟು ಹೇಳಿದ್ರೆ ಅಲ್ಲಿಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸ್ ಅನ್ನು ಕಂಟಿನ್ಯೂ ಮಾಡ್ಬೋದು. 3 days ಅಲ್ಲಿ ಕಡಿಮೆ ಆಗಲಿಲ್ಲ ಹೇಳಿದ್ರೆ ಒಂದು ಬ್ಲಡ್ ಟೆಸ್ಟ್, ನಮ್ಮ ಬ್ಲಡ್ ಟೆಸ್ಟ್ ಮಾಡಿದಾಗ ಅದರಲ್ಲಿ WBC ಕೌಂಟ್ ನೋಡ್ತೇವೆ. WBC ಕೌಂಟ್ ಜಾಸ್ತಿ ಉಂಟು ಅಂತ ಆದ್ರೆ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ, ಇದು ಇನ್ಫೆಕ್ಷನ್ ತುಂಬಾ ಸಿವಿಯರ್ ಆಗಿದೆ ಅಂತ ಅರ್ಥ. ಸೊ ಅದರಲ್ಲಿ ತುಂಬಾ ನ್ಯೂಟ್ರೋಫಿಲ್ಸ್, ಲಿಂಫೋಸೈಟ್ಸ್ ಹಾಗೆಲ್ಲ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರ್ತದೆ, ಅದೆಲ್ಲ ನೋಡಿ ಅದು ಜಾಸ್ತಿ ಉಂಟು ಅಂತ ಆದ್ರೆ ಮೇ ಬಿ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು. ಹಾಗೆ ಇದ್ದಾಗ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಹಾಕಬೇಕಾಗಿ ಬರ್ತದೆ. ಅದರೊಟ್ಟಿಗೆ ಜ್ವರದ ಸಿಂಪ್ಟಮ್ಸ್ ನೋಡಿದಾಗ ಶೀತ ಕೆಮ್ಮು ಏನೂ ಇಲ್ಲ, ಬಟ್ ಬರೀ ಜ್ವರ ಮತ್ತೆ ಚಳಿ ಬರ್ತಾ ಉಂಟು. ಹಾಗೆ ಇದ್ರೆ ಯೂಶ್ವಲಿ ನಮ್ಮ ಮಂಗಳೂರಲ್ಲಿ ಮಳೆಗಾಲ ಸ್ಟಾರ್ಟ್ ಆದಾಗ ವೆರಿ ಕಾಮನ್, ಎಲ್ಲ ವಾರ್ಡ್ಗಳಲ್ಲಿ ಡೆಂಗಿ, ಮಲೇರಿಯಾ ತುಂಬಾ ಕಾಮನ್ ಆಗಿ ಕಾಣಲಿಕ್ಕೆ ಸಿಗ್ತದೆ. ಸೊ ಡೆಂಗಿ, ಮಲೇರಿಯಾ ಯೂಶ್ವಲಿ ಅವರಿದ್ದಾಗ, ಡೆಂಗಿ ಎಸ್ಪೆಷಲಿ ತುಂಬಾ ಕಾಮನ್ ಉಂಟು, ಅವರಿಗೆ ತುಂಬಾ ತಲೆನೋವು ಇರ್ತದೆ, ಮತ್ತೆ ಕಣ್ಣಿನ ಹಿಂಭಾಗದಲ್ಲಿ ನೋವು, ರೆಟ್ರೋ ಆರ್ಬೈಟಲ್ ಪೈನ್ ಹೇಳ್ತಾರೆ. ಸೊ ತುಂಬಾ ತಲೆ ಹಿಡ್ಕೊಂಡಾಗೆ ಆಗ್ತದೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಕಾಫ್ ಮಸಲ್ ಹೇಳಿದ್ರೆ ಕಾಲಿದು ಮೀನ ಖಂಡದಲ್ಲಿ ತುಂಬಾ ಹಿಡಿದು ಎಳ್ದಾಗೆ ನೋವು ಆಗುದು, ನಡೆಯುವಾಗ ತುಂಬಾ ವೀಕ್ನೆಸ್ ಆಗುದು, ನಡಿಲಿಕ್ಕೆ ಆಗುದಿಲ್ಲ ಅಂತ ಆಗುದು, ಮನೆಯಲ್ಲಿ ಊಟ ತಿಂಡಿ ಮಾಡುವಾಗ್ಲೂ ಸುಸ್ತಾಗುದು, ಉಸಿರು ಕಟ್ಟುದಿಲ್ಲ, ಸುಸ್ತಾಗುದು, ಏನು ಬೇಡ ಅಂತ ಅನ್ನಿಸ್ತದೆ. ಅದರೊಟ್ಟಿಗೆ ಹೈ ಗ್ರೇಡ್ ಫೀವರ್ ವಿತ್ ಶಿವರಿಂಗ್, ಇದು ಇಷ್ಟುಂಟು ಹೇಳಿದ್ರೆ ಯೂಶ್ವಲಿ ಡೆಂಗಿ ಜ್ವರದ ಪಾಸಿಬಿಲಿಟಿ ಇರ್ತದೆ. ಸೊ ಮಲೇರಿಯಾದ್ದು ಇಂಥದ್ದು ಸಿಮಿಲರ್ ಸಿಂಪ್ಟಮ್ಸ್ ಇರ್ತದೆ, ಅಥವಾ ಮಲೇರಿಯಾದ ಕಾಂಪ್ಲಿಕೇಶನ್ ಆದ್ರೆ
ಮೂತ್ರ ಮಾಡುವಾಗ ಸ್ವಲ್ಪ ರಕ್ತ ಆಗ್ಬೋದು, Okay. ಇಲ್ಲ ತಲೆನೋವು ಆಗ್ಬೋದು. ತುಂಬಾ ಸಿವಿಯರ್ ಮಲೇರಿಯಾ ಆದ್ರೆ ಫಿಟ್ಸ್ ಬರ್ಬೋದು, ಅಥವಾ ಶ್ವಾಸಕೋಶಕ್ಕೆ ಎಫೆಕ್ಟ್ ಆಗಿ ದಮ್ಮು ಸಹ ಸ್ಟಾರ್ಟ್ ಆಗ್ಬೋದು. ಸೊ ಇದೆಲ್ಲ ಇದ್ರೆ ಫಸ್ಟ್ ಡೇ ಮಾಡಿದ್ರೆ ಯೂಶುವಲಿ ಇದು ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗೋದಿಲ್ಲ. ಡೆಂಗಿ ಆಗಲಿ ಮಲೇರಿಯಾ ಆದ್ರೂ ಗೊತ್ತಾಗ್ಬೋದು. ಡೆಂಗಿ ಫಸ್ಟ್ ಡೇ ಟೆಸ್ಟ್ ಮಾಡಿದ್ರೆ ಯಾವತ್ತೂ ಸಿಕ್ಕುದಿಲ್ಲ. ಸೊ ಯೂಶುವಲಿ 3 to 5 days ಫೀವರ್ ಆದ್ಮೇಲೆ ಡೆಂಗಿ ಡಿಟೆಕ್ಟ್ ಆಗ್ತದೆ ಬ್ಲಡ್ ಅಲ್ಲಿ. ಓಕೆ. ಸೊ ಬ್ಲಡ್ ಟೆಸ್ಟ್ ಮಾಡಿ ಡೆಂಗಿ ಪಾಸಿಟಿವ್ ಅಂತ ಇದ್ರೆ ನಾವು ಹೆಚ್ಚಾಗಿ ಪ್ಲೇಟ್ಲೆಟ್ ಕೌಂಟ್ಸ್ ಓಕೆ. ಅದರೊಟ್ಟಿಗೆ ಕಿಡ್ನಿ ಮತ್ತೆ ಲಿವರ್ಗೆ ಕೂಡ ಎಫೆಕ್ಟ್ ಆಗ್ತದೆ ಡೆಂಗಿ ಮತ್ತೆ ಮಲೇರಿಯಾ. ಓಕೆ. ಸೊ ಕಿಡ್ನಿ ಮತ್ತೆ ಲಿವರ್ ಟೆಸ್ಟ್ ಕೂಡ ಮಾಡಿ ನೋಡ್ಬೇಕಾಗ್ತದೆ. ಒಟ್ಟಿಗೆ ಚೆಸ್ಟ್ ಎಕ್ಸ್ರೇ ಮಾಡಬೇಕಾಗ್ತದೆ, ಯಾಕಂದ್ರೆ ಒಂದೊಂದ್ಸತಿ ಡೆಂಗಿದು ಕಾಂಪ್ಲಿಕೇಶನ್ ಇದ್ರೆ ಶ್ವಾಸಕೋಶಕ್ಕೂ ಎಫೆಕ್ಟ್ ಆಗ್ತದೆ. ಸೊ ಇದೆಲ್ಲ ಮಾಡಿ ಬೇಸಿಕ್ ಮಾಡಿ ಯಾವುದಾದ್ರೂ ಎಲ್ಲ ಸರಿ ಉಂಟು, ಪ್ಲೇಟ್ಲೆಟ್ ಕೂಡ ತುಂಬಾ ಕಡಿಮೆ ಇಲ್ಲ ಅಂತ ಆದ್ರೆ ಟ್ಯಾಬ್ಲೆಟ್ ಹಾಕಿ ಕಳಿಸ್ಬೋದು. ಅಂದ್ರೆ ಪ್ಯಾರಾಸಿಟಮಾಲ್, ತುಂಬಾ ಫ್ಲೂಯಿಡ್ ಇಂಟೇಕ್, ದಿನಕ್ಕೆ ಇಷ್ಟು ನೀರು, ORS, ಇದು ನಿಂಬೆಹುಳಿ ಜ್ಯೂಸು ಅದನ್ನೆಲ್ಲ ಕುಡೀರಿ, ಬೊಂಡ ನೀರು ಅದೆಲ್ಲ ಕುಡಿದು ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಓಕೆ. ಬಟ್ ಒಂದು ವೇಳೆ ಪ್ಲೇಟ್ಲೆಟ್ ತುಂಬಾ ಕಡಿಮೆ ಆಗ್ತಾ ಉಂಟು, ಇಲ್ಲ ಬ್ಲೀಡಿಂಗ್ ಆಗ್ತಾ ಉಂಟು ಹೇಳಿದ್ರೆ, ಒಂದು ಯೂರಿನಲ್ಲಿ ಬ್ಲಡ್ ಹೋಗ್ತದೆ, ಇಲ್ಲ ಬ್ರಷ್ ಮಾಡುವಾಗ ಬ್ಲಡ್ ಬರ್ತಾ ಉಂಟು, ಕೆಮ್ಮುವಾಗ ಸ್ವಲ್ಪ ಕಫದಲ್ಲಿ ಬ್ಲಡ್ ಬರ್ತಾ ಉಂಟು, ಹಾಗೆಲ್ಲ ಇದ್ರೆ ಡೆಂಗ್ಯೂಯಿಂದಾಗಿ ಪ್ಲೇಟ್ಲೆಟ್ ತುಂಬಾ ಕಡಿಮೆಯಾಗಿ ಕಾಂಪ್ಲಿಕೇಶನ್ ಆಗಿದೆ ಅರ್ಥ. ಹಾಗೆ ಇದ್ದಾಗ ಅಡ್ಮಿಟ್ ಮಾಡಲೇಬೇಕಾಗ್ತದೆ. ಪ್ಲೇಟ್ಲೆಟ್ ಕೌಂಟ್ ನಾರ್ಮಲ್ 1.5 ಲಕ್ಷ ಮೇಲೆ ಇರಬೇಕು. 20,000ದಿಂದ ಕಡಿಮೆ ಉಂಟು ಅಂತ ಆದ್ರೆ ಮಾತ್ರ ಪ್ಲೇಟ್ಲೆಟ್ ಕೊಡ್ತೇವೆ. ಅಂದ್ರೆ 20,000ದಿಂದ ಕಡಿಮೆ ವಿದ್ ಈ ತರ ಬ್ಲೀಡಿಂಗ್ ಎಲ್ಲ ಉಂಟು ಅಂತ ಆದ್ರೆ, ಇಲ್ಲ 10,000ದಿಂದಲೂ ಕಡಿಮೆ ಉಂಟು ಅಂತ ಆದ್ರೆ ಪ್ಲೇಟ್ಲೆಟ್ ಕೊಡ್ಲೇಬೇಕಾಗ್ತದೆ. ಸೊ ಪ್ಲೇಟ್ಲೆಟ್ ಕೊಡೋದು ಟ್ರೀಟ್ಮೆಂಟ್ ಅಲ್ಲ ಡೆಂಗಿ ಫೀವರಿಗೆ. ಪ್ಲೇಟ್ಲೆಟ್ ಕೊಟ್ರೆ ಡೆಂಗಿ ಫೀವರ್ ಗುಣ ಆಯ್ತು ಅಂತ ಅಲ್ಲ, ಪ್ಲೇಟ್ಲೆಟ್ ಪುನಃ ಕಡಿಮೆ ಆಗ್ಬೋದು. ಆ ಡೆಂಗಿ ವೈರಸ್ ಬಾಡಿಯಲ್ಲಿ ಯಾವಾಗ ತನಕ ಇರ್ತದೆ ಅಲ್ಲಿ ತನಕ ಪ್ಲೇಟ್ಲೆಟ್ ಕಡಿಮೆ ಆಗ್ತಾನೆ ಇರ್ಬೋದು. ಸೊ ಒಂದ್ಸತಿ ವೈರಸ್ ಇದು ಎಫೆಕ್ಟ್ ಆಕ್ಷನ್ ಕಡಿಮೆ ಆಗ್ಲಿಕ್ಕೆ ಶುರುವಾದಾಗ ಪ್ಲೇಟ್ಲೆಟ್ ಕೌಂಟ್ ಅದರಷ್ಟಕ್ಕೆ ಮೇಲೆ ಬರ್ಲಿಕ್ಕೆ ಶುರುವಾಗ್ತದೆ. ಸೊ ಮೇನ್ಲಿ ಪ್ಲೇಟ್ಲೆಟ್ ದಿನ ಬ್ಲಡ್ ಟೆಸ್ಟ್ ಮಾಡಿ ನೋಡ್ಬೇಕಾಗ್ತದೆ. ಮಲೇರಿಯಾ ಉಂಟು ಅಂತ ಆದ್ರೆ ಮಲೇರಿಯಾಕ್ಕೆ ಆಂಟಿ ಮಲೇರಿಯಲ್ ಕ್ಲೋರೋಕ್ವಿನ್ ಮೆಡಿಸಿನ್ ಉಂಟು, ಬೇರೆ ಅಥವಾ ಸಿವಿಯರ್ ಮಲೇರಿಯಾ ಇದ್ರೆ ಇಂಜೆಕ್ಷನ್ ಕೂಡ ಬರ್ತದೆ. ಸೊ ಅದರದ್ದು ಕೋರ್ಸ್ ಇರ್ತದೆ, 3 ದಿನದ್ದು ಕೋರ್ಸ್ ಇರ್ತದೆ ಯೂಶಲಿ. ಅದನ್ನ ಕಂಟಿನ್ಯೂ 3 ದಿನ ಕೋರ್ಸ್ ಕೊಟ್ಟ ಮೇಲೆ ಮತ್ತೆ 15 days ಪ್ರೈಮಾಕ್ವಿನ್ ಟ್ಯಾಬ್ಲೆಟ್ ಅಂತ ಇರ್ತದೆ ಕೆಲವು ಟೈಪ್ಸ್ ಆಫ್ ಮಲೇರಿಯಾಗೆ, ಅದನ್ನ ಕಂಟಿನ್ಯೂ ಮಾಡಬೇಕಾಗಿ ಬರ್ತದೆ. ಸೊ ಇನ್ನೊಂದು ಜ್ವರ ಕಾಮನ್ ಆಗಿ ಬರೋದು ಇಲಿ ಜ್ವರ. ಇಲಿ ಜ್ವರದಲ್ಲಿ ಯೂಶುವಲಿ ಅದ್ರ ಸಿಂಪ್ಟಮ್ಸ್ ತುಂಬಾ ಸಿವಿಯರ್ ಇರ್ತದೆ. ಅದು ಹೆಚ್ಚಾಗಿ ಸೊಳ್ಳೆಯಿಂದ ಬರುದಲ್ಲ, ಅದು ಬರುದು ಕಲುಷಿತ ನೀರಿಂದ. ನೀರು ಕಾಲಿಗೆ ತಾಗಿ ಮಳೆಗಾಲದಲ್ಲಿ ನೀರಲ್ಲಿ ಎಲ್ಲ ಸ್ಟಾಗ್ನೆಂಟ್ ಆಗಿ ನಿಂತಿರ್ತದೆ, ಅದರಲ್ಲಿ ನಡ್ಕೊಂಡು ಹೋಗಿ ಅದರಲ್ಲಿ ಏನಾದ್ರೂ ಗಲೀಜಿತ್ತು ಅಂತಾದ್ರೆ ನಮ್ಮ ಕಾಲಲ್ಲಿ ಇರುವ ಗಾಯಕ್ಕೆ ತಾಗಿದ್ರೆ ಅದರಿಂದಾಗಿ ಬರುದು ಸ್ಪ್ರೆಡ್ ಆಗಿ. ಸೊ ಅದು ಇದ್ರೆ ಅದಕ್ಕೆ ಅಡ್ಮಿಷನ್ ಮಾಡಲೇಬೇಕಾಗ್ತದೆ. ಅದು OPD ಬೇಸಿಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡೋದು ರಿಸ್ಕಿ. ಅವರಿಗೆ ಹೆಚ್ಚಾಗಿ ಕಿಡ್ನಿ ಫೇಲ್ಯೂರು, ಲಿವರ್ ತೊಂದರೆ ಎಲ್ಲ ಆಗ್ತದೆ. ಹಾಗಾಗಿ ಇಲಿ ಜ್ವರ ಪಾಸಿಟಿವ್ ಬಂದ್ರೆ ಹೆಚ್ಚಾಗಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಅದಕ್ಕೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ 3ರಲ್ಲಿ ಯಾವುದು ತುಂಬಾ ಡೇಂಜರಸ್ ಜ್ವರ ಅಂತ ಹೇಳ್ತೀರಾ ನೀವು? ಎಲ್ಲ ಕೂಡ ಡೇಂಜರಸ್, ಆದ್ರೆ ಇಲಿ ಜ್ವರ ಹೆಚ್ಚಾಗಿ ತುಂಬಾ ಸಿವಿಯರ್ ಫಾರ್ಮ್ ಅಲ್ಲಿ ಬರ್ತದೆ. ಕೆಲವು ಸತಿ ಡಯಾಲಿಸಿಸ್ ಮಾಡುವ ಸ್ಟೇಜ್ ಅಲ್ಲೇ ಇರ್ತಾರೆ ಬಂದಾಗ್ಲೇ. ಮಲೇರಿಯಾ ಕೂಡ ಹಾಗೆ, ಸೆರೆಬ್ರಲ್ ಮಲೇರಿಯಾ ಅಂತ ಹೇಳಿದ್ರೆ ಅವರು ಜ್ಞಾನ ತಪ್ಪಿ ಬಂದಿರ್ತಾರೆ, ಅವರು ಇಂಟ್ಯೂಬೇಟ್ ಅಂದ್ರೆ ವೆಂಟಿಲೇಟರ್ಗೆಲ್ಲ ಕನೆಕ್ಟ್ ಮಾಡಬೇಕಾಗಿಯೂ ಬರ್ತದೆ. ಡೆಂಗಿಗೆ ಪುನಃ ಡೆಂಗಿಯಲ್ಲಿ ಕೆಲವು ಸ್ಟೇಜಸ್ ಇರ್ತದೆ. ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಪ್ಲೇಟ್ಲೆಟ್ ಸರಿ ಇರ್ತದೆ, ಮತ್ತೆ ಸಿವಿಯರಿಟಿ ಫಾರ್ಮ್ ಆದಾಗೆ ಡೆಂಗು ಶಾಕ್ ಫೀವರ್ ಅಂತ ಬರ್ತದೆ, ಡೆಂಗ್ಯೂ ಹೆಮರೇಜಿಕ್ ಫೀವರ್ ಅಂತ ಹೇಳ್ತೇವೆ. ಡೆಂಗು ಶಾಕ್ ಸಿಂಡ್ರೋಮ್ ಹೇಳಿದ್ರೆ BP ತುಂಬಾ ಕಡಿಮೆ ಆಗ್ತದೆ. ಸೊ ಅಥವಾ ಡೆಂಗ್ಯೂ ಹೆಮರೇಜಿಕ್ ಫೀವರ್ ಹೇಳಿದ್ರೆ ಬ್ಲೀಡಿಂಗ್ ತುಂಬಾ ಆಗ್ತದೆ. ಸೊ ಈ ತರ ಎಲ್ಲ ಕಾಂಪ್ಲಿಕೇಶನ್ ಆದಾಗ ಹೆಚ್ಚಾಗಿ ICU ಅಲ್ಲಿ ಇಡಬೇಕಾಗಿ ಬರ್ತದೆ. ಯಾಕಂದ್ರೆ ಡೆಂಗ್ಯೂಗೆ ಅಂತ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಇಲ್ಲ, ಯಾವುದು ಆಂಟಿವೈರಲ್ ಮೆಡಿಸಿನ್ಸ್ ಯಾವುದೂ ಇಲ್ಲ. ಬರೀ ಯಾವ್ದೆಲ್ಲ ಕಾಂಪ್ಲಿಕೇಶನ್ಸ್ ಉಂಟು ಅದನ್ನ ಮಾತ್ರ ಟ್ರೀಟ್ಮೆಂಟ್ ಮಾಡ್ಬೋದು ಅಷ್ಟೇ. ಹಾಗಾಗಿ ಪೇಷಂಟ್ ಅನ್ನು ಅಬ್ಸರ್ವೇಷನ್ ಮಾಡಬೇಕಾಗ್ತದೆ ICU ಅಲ್ಲಿ ಇಟ್ಟು, ವಿತ್ ಸಿಂಪ್ಟಮ್ಯಾಟಿಕ್ ಸಪೋರ್ಟಿವ್ ಕೇರ್ ಏನು ಹೇಳ್ತೇವೆ. ಹಾಗೆ ಯಾವ ಜ್ವರ ಆದ್ರೂ ಇಟ್ ಈಸ್ ಸಿವಿಯರೇ, ಬಟ್ ಬ್ಲಡ್ ಟೆಸ್ಟ್ ಕರೆಕ್ಟ್ ಆಗಿ ರೆಗ್ಯುಲರ್ಲಿ ಫಾಲೋ ಅಪ್ ಮಾಡ್ತಾ ಉಂಟು ಅಂತ ಆದ್ರೆ ಯೂಶುವಲಿ ಕಾಂಪ್ಲಿಕೇಶನ್ ಆಗುವ ಮೊದಲೇ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ ಡಾಕ್ಟರ್, ಹಾಗಿದ್ರೆ ನೀವು ಹೇಳಿದ್ರಿ ಈಗ ಡೆಂಗಿಯಲ್ಲಿ ಕೆಲವೊಂದಷ್ಟು ಸ್ಟೇಜಸ್ಗಳು ಇರುತ್ತೆ, ಅದನ್ನು ನೀವು ಫಾಲೋ ಅಪ್ ಮಾಡ್ತಾ ಇರಬೇಕು, ಅಂದರೆ ಡೈಲಿ ಬ್ಲಡ್ ಟೆಸ್ಟ್ ಮಾಡ್ತಾ ಇರಬೇಕು ಅಂತ ಹೇಳಿ. ಈಗ ಡೆಂಗಿಯಲ್ಲಿ ಏನಾದರೂ ಜೀವ ಹೋಗುವಂಥ ಚಾನ್ಸಸ್ ಇದೆಯಾ ಜಾಸ್ತಿ ಆಗಿ? ಉಂಟು. ಡೆಂಗ್ಯೂಯಲ್ಲಿ ಡೆಂಗ್ಯೂ ಟೈಪ್ ಆಫ್ ವೈರಸ್, ಈಗ ಅದು ಮಾಸ್ಕಿಟೋದಲ್ಲಿ ಸೊಳ್ಳೆಯಲ್ಲಿ ಇರುವಂಥ ಒಂದು ವೈರಸ್, ಅದು ನಮಗೆ ಕಚ್ಚಿದಾಗ ಅದರ ಸಲೆವರಿ ಗ್ಲ್ಯಾಂಡಿನ ನಮ್ಮ ಬ್ಲಡ್ಡಿಗೆ ಬರ್ತದೆ. ಓಕೆ. ಸೊ ಅದರಲ್ಲಿ ಸೀರೋ ಟೈಪ್ಸ್ ತುಂಬಾ ಉಂಟು. ವೈರಸ್ ಅಲ್ಲೇ ಬೇರೆ ಬೇರೆ ಪ್ರಭೇದ ಹೇಳ್ತೇವೆ, ಬೇರೆ ಬೇರೆ ಟೈಪ್ ಇದು ವೈರಸ್ ಇರ್ತದೆ ಡೆಂಗ್ಯೂ ಅಲ್ಲೇ.
ಸೊ ಅದು ಯಾವ ಟೈಪ್ ಆಫ್ ವೈರಸ್ ಬಂದಿದೆ ಅದರ ಮೇಲೆ ಸಿವಿಯರಿಟಿ ಜಾಸ್ತಿ ಇರ್ತದೆ. ಅಥವಾ ಹಿಂದೆ ಒಂದು ಸತಿ ಡೆಂಗ್ಯೂ ಬಂದಿದೆ, ಆ ಸತಿ ಒಂದು ಟೈಪ್ ಆಫ್ ಡೆಂಗ್ಯೂ ವೈರಸ್ ಇತ್ತು, ಈ ಸತಿ ಇನ್ನೊಂದು ಟೈಪ್ ಆಫ್ ಡೆಂಗ್ಯೂ ವೈರಸ್ ಇತ್ತು, ಅದೆರಡು ಬೇರೆ ಆದ್ರೆ ಈ ಸತಿ ಕಾಂಪ್ಲಿಕೇಶನ್ ಆಗುವ ರಿಸ್ಕ್ ತುಂಬಾ ಜಾಸ್ತಿ ಇರ್ತದೆ. ಅದನ್ನು ಪ್ರಿವೆನ್ಷನ್ ಮಾಡ್ಲಿಕ್ಕೆ ಯಾವುದೇ ಚಾನ್ಸಸ್ ಇಲ್ಲ. ಒಂದೇ ಪ್ರಿವೆನ್ಷನ್ ಅಂದ್ರೆ ಮಾಸ್ಕಿಟೋ ಕಚ್ಚೋದಾಗೆ ನೋಡ್ಕೊಳ್ಳೋದು ಅಷ್ಟೇ. ಆ ವೈರಸ್ ಯಾವುದು ಅಂತ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಬಂದು ನಾವು ಆಸ್ಪತ್ರೆಯಲ್ಲಿ ಅವ್ರದ್ದು ಕ್ಲಿನಿಕಲ್ ಸಿವಿಯರಿಟಿ ನೋಡಿದ್ಮೇಲೆ ಅಂದಾಜು ಆಗ್ಬೇಕು ಇದು ಕಾಂಪ್ಲಿಕೇಟೆಡ್ ಡೆಂಗ್ಯೂ ಅಲ್ಲ ಸಿಂಪಲ್ ಡೆಂಗ್ಯೂ ಫೀವರ್ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಈಗ ಅಂದ್ರೆ ಈಗ ನೀವು ಹೇಳಿದ್ರಿ ಮಸ್ಕಿಟೋ ಅಂದ್ರೆ ಸೊಳ್ಳೆ ಕಚ್ಚದಾಗೆ ನೋಡಬೇಕು ಅಂತ ಹೇಳಿ. ಹೌದು. ಈಗ ಕೆಲವೊಂದಷ್ಟು ಫೀವರ್ಗಳಿಗೆ ಯಾವ ರೀತಿ ಅಂದ್ರೆ ಸುರಕ್ಷತೆ ಅಂದ್ರೆ ಮುಂಚೆ ತಡೆಗಟ್ಟುವಂತ ವಿಧಾನಗಳು ಇಲ್ವಾ ಅಂತ ಹೇಳಿ? ಅದೇ ಡೆಂಗ್ಯೂ ಮಲೇರಿಯಾ ಕಂಪ್ಲೀಟ್ಲಿ ನಾವು ಪ್ರಿವೆಂಟ್ ಮಾಡ್ಬೋದು ಆಗದ ಹಾಗೆ. ಡೆಂಗ್ಯೂ ಮಾಸ್ಕಿಟೋ ಹೆಚ್ಚಾಗಿ ಸೊಳ್ಳೆ ಇಡಿಸ್ ಈಜಿಪ್ಟೈ, ಅದು ಡೇ ಟೈಮ್ ಅಲ್ಲಿ ಜಾಸ್ತಿ ಆಕ್ಟಿವ್ ಇರುವಂತ ಸೊಳ್ಳೆ. ಓಕೆ. ಸೊ ಹಗಲ್ ಹೊತ್ತು ಹೊರಗೆಲ್ಲ ಕೆಲಸ ಮಾಡುವವರು ಹೆಚ್ಚಾಗಿ ಫುಲ್ ಸ್ಲೀವ್ ಬಟ್ಟೆ ಹಾಕೊಳ್ಬಹುದು, ಪ್ಯಾಂಟ್ ಚಪ್ಪಲಿ ಹಾಕೊಳ್ಳೋರು ಗನ್ ಬೂಟ್ಸ್ ಹಾಕೊಳ್ಬಹುದು. ಸೊ ಡೇ ಟೈಮ್ ಅಲ್ಲಿ ಮಾಸ್ಕಿಟೋ ಕಚ್ಚದ ಹಾಗೆ ಪ್ರಿವೆಂಟ್ ಮಾಡ್ಬೋದು. ಮತ್ತೆ ಮನೆಯಲ್ಲಿ ಕೂಡ ಮಾಸ್ಕಿಟೋ ನೆಟ್ ಯೂಸ್ ಮಾಡ್ಬೋದು. ಮನೆಗೆ ವಿಂಡೋಗೆ ಸ್ಕ್ರೀನ್ ಹಾಕ್ಬೋದು, ಮಾಸ್ಕಿಟೋ ಸ್ಕ್ರೀನ್ ಹಾಕ್ಬೋದು. ಸೊ ಮನೆಯೊಳಗೆ ಸೊಳ್ಳೆ ಬರದ ಹಾಗೆ ಅದು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬೋದು. ಮತ್ತೆ ಇದು ನಮ್ಮ ಮುನ್ಸಿಪಾಲಿಟಿ ಅವರು ನೋಡ್ತಾರೆ ಸುತ್ತಮುತ್ತ ನೀರು ಕಲೆಕ್ಟ್ ಆಗಿದ. ಮುನ್ಸಿಪಾಲಿಟಿ ಅವರು ಬರುವಲ್ಲಿ ತನಕ ವೆಯ್ಟ್ ಮಾಡೋದಲ್ಲ, ನಾವು ಸಹ ವಾರಕ್ಕೆ ಒಂದ್ಸತಿ ಮನೆಯ ಸುತ್ತ ಹೋಗಿ ನೋಡ್ಬೇಕು ಎಲ್ಲಿಯಾದ್ರೂ ನೀರು ಕಲೆಕ್ಷನ್ ಆಗ್ತಾ ಇದ್ರೆ ಅದನ್ನ ಕೂಡಲೇ ಕಲೆಕ್ಷನ್ ಆಗದ ಹಾಗೆ ಮಾಡಬೇಕು. ಸೊ ಮಾಸ್ಕಿಟೋ ಬ್ರೀಡಿಂಗ್ ಆಗುದಿಲ್ಲ ಅದರಲ್ಲಿ. ಓಕೆ ಡಾಕ್ಟರ್, ಈಗಾಗಲೇ ಅಂದ್ರೆ ನಿಮ್ಮ ಹಾಸ್ಪಿಟಲ್ ಈಗಾಗಲೇ ಮಲೇರಿಯಾ ಅಥವಾ ಡೆಂಗ್ಯೂ ಕಾಯಿಲೆಗೆ ತುತ್ತಾದವರು ಇದ್ದಾರಾ? ಹೌದು, ಆಲ್ರೆಡಿ ಶುರುವಾಗಿದೆ ಮಂಗಳೂರಲ್ಲಿ. ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟ್ ಆಗ್ತದೆ. ಮಳೆಗಾಲದಲ್ಲಿ ನೀರು ನಿಲ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮಾಸ್ಕಿಟೋ ಬ್ರೀಡಿಂಗ್ ಜಾಸ್ತಿ ಆಗ್ತದೆ. ಆಲ್ರೆಡಿ ಸದ್ಯಕ್ಕೆ ಕಾಂಪ್ಲಿಕೇಟೆಡ್ ಕೇಸಸ್ ಅಂತ ಬರಲಿಲ್ಲ, ಅಂದ್ರೆ ಡೆಂಗ್ಯೂ ಅಥವಾ ಮಲೇರಿಯಾದಿಂದಾಗಿ ಯಾವ ಡೆತ್ ಆಗಲಿಲ್ಲ. ICU ಅಲ್ಲಿ ಅಡ್ಮಿಟ್ ಆದವರು ಇದ್ದಾರೆ, ಬಟ್ ಹೆಚ್ಚಿನವರು ಎಲ್ಲರೂ ಹುಷಾರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಇವತ್ತು ಕೂಡ 2-3 ಡೆಂಗ್ಯೂ ಅಡ್ಮಿಷನ್ ಆಗಿದೆ. ಒಬ್ರು 4000 ಪ್ಲೇಟ್ಲೆಟ್ ಅಲ್ಲಿ ಬಂದಿದ್ದಾರೆ. ನೋಡ್ಲಿಕ್ಕೆ ಹುಷಾರಿದ್ದಾರೆ, ನೋಡಿದಾಗ ಇವರಿಗೆ ಗೊತ್ತೇ ಆಗ್ಲಿಕ್ಕಿಲ್ಲ 4000 ಪ್ಲೇಟ್ಲೆಟ್ ಉಂಟು ಅಂತ. ಒಂದು ವಾರದಿಂದ ಜ್ವರ ಉಂಟು ಅವರಿಗೆ. ಒಂದು ವಾರದಿಂದ ಹೀಗೆ OPD ಯಲ್ಲೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು, ಮುಂದೆ ದೊಡ್ತಾ ಇದ್ರು. ಮೇ ಬಿ ಪ್ಲೇಟ್ಲೆಟ್ ಸ್ವಲ್ಪ ಕಡಿಮೆ ಆದಾಗಲೇ ಆಸ್ಪತ್ರೆಗೆ ಬಂದಿದ್ರೆ ಇಷ್ಟು ಕಡಿಮೆ ಆಗ್ತಿರ್ಲಿಲ್ವೇನೋ, ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಮಾಡಿ ಬಿಡ್ಬೋದು. ಹಾಗಾದ್ರೆ ಡಾಕ್ಟರ್, ಈಗ ವರ್ಷಂಪ್ರತಿ ಈ ತರ ಕಾಯಿಲೆಗೆ ತುತ್ತಾದವರು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದಾರೆ, ಅಂದ್ರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆಯಾ? ಮಲೇರಿಯಾ ಆಕ್ಚುಲಿ ಕಡಿಮೆ ಆಗಿದೆ. ಒಂದು 10 ವರ್ಷದ ಹಿಂದೆ ತುಂಬಾ ಮಲೇರಿಯಾ, ಒಂದು ವಾರ್ಡ್ ಫುಲ್ ಮಲೇರಿಯಾ ಪೇಷಂಟ್ಸ್ ಇರ್ತಿದ್ರು. ಡೆಂಗಿ ಕೂಡ ಹಾಗೆ, ಒಂದೊಂದು ವಾರ್ಡ್ ಅಲ್ಲಿ ಫುಲ್ ಡೆಂಗಿ, ಬೇರೆ ಪೇಷಂಟ್ಸ್ಗೆ ಜಾಗನೇ ಇಲ್ಲದಾಗೆ ಆಗ್ತಾ ಇತ್ತು. ಈಗ ಮಲೇರಿಯಾ ತುಂಬಾ ಕಡಿಮೆ ಆಗಿದೆ ಆಕ್ಚುಲಿ ಮಂಗಳೂರಲ್ಲಿ. ಸೊ ಅದು ಒನ್ ಆಫ್ ದ ಗುಡ್ ಥಿಂಗ್ಸ್. ಮೇ ಬಿ ಮುನ್ಸಿಪಾಲಿಟಿ ಅವರು ತಗೊಳ್ತಾ ಇರೋ ಇದರಿಂದ ಇರಬಹುದು. ಡೆಂಗಿ ಕೂಡ ರಿಲೇಟಿವ್ಲಿ ಕಡಿಮೆ ಆಗಿದೆ, ಮುಂಚಿನಿಂದ ಕಡಿಮೆ ಆಗಿದೆ. ಓಕೆ ಡಾಕ್ಟರ್, ಈಗ ಜ್ವರದಲ್ಲಿ ಯೂಶಲಿ ಯಾವ ಪೇಷಂಟ್ಗೂ ಕೂಡ ಕರೆಕ್ಟ್ ಆಗಿ ತಿನ್ಲಿಕ್ಕಾಗಲ್ಲ, ಫುಡ್ ಆಗಿರ್ಬೋದು, ಯಾವ ರೀತಿಯ ಆಹಾರವನ್ನ ಕೂಡ ಕರೆಕ್ಟ್ ಆಗಿ ಸೇವನೆ ಮಾಡ್ಲಿಕ್ಕಾಗಲ್ಲ. ಬಟ್ ಜ್ವರದ ಟೈಮಲ್ಲಿ ಏನಾದರೂ ತಿನ್ನಲೇಬೇಕಾಗತ್ತೆ ಅವರ ಇಮ್ಯುನಿಟಿ ಪವರ್ ಬೂಸ್ಟಪ್ ಮಾಡ್ಲಿಕ್ಕೋಸ್ಕರ. ಹಾಗಾಗಿ ಯಾವ ರೀತಿಯ ಫುಡ್ ಕರೆಕ್ಟ್ ತಗೊಳ್ಬೇಕು? ನ್ಯೂಟ್ರಿಷಿಯಸ್ ಫುಡ್ ಅಂದ್ರೆ ಬ್ಯಾಲೆನ್ಸ್ ಡಯಟ್ ಇರಬೇಕು. ಜ್ವರದ ಟೈಮಲ್ಲಿ ಎಣ್ಣೆಯಲ್ಲಿ ಹುರಿದದ್ದು ಅಥವಾ ಫ್ರೈ ಮಾಡಿದ್ದು ಅಂಥದ್ದು ಅಥವಾ ತುಂಬ ಮಸಾಲೆ ಇರುವಂಥದ್ದು ಅಂಥದ್ದನ್ನು ಡೆಫಿನೆಟ್ಲಿ ತಿನ್ನಬಾರ್ದು. ಸೊ ನಾರ್ಮಲಿ ತಿನ್ನೋದು ಅನ್ನ, ಗಂಜಿ ಅದೆಲ್ಲ ತುಂಬ ಸೇಫ್. ಅದರಿಂದಾಗಿ ಎಂಥ ಕಾಂಪ್ಲಿಕೇಶನ್ ಕೂಡ ಆಗೋದಿಲ್ಲ. ಅದರೊಟ್ಟಿಗೆ ತರಕಾರಿ ತುಂಬ ತಿನ್ನಬೇಕು. ತರಕಾರಿಯಲ್ಲಿ ತುಂಬ ಫೈಬರ್ಸ್ ಇರ್ತದೆ, ಅದರಲ್ಲಿ ಸುಮಾರು ವೈಟಮಿನ್ಸ್ ಇರ್ತದೆ. ಆಮೇಲೆ ಅದರಲ್ಲಿದ್ದ ಇಮ್ಯುನಿಟಿ ಪವರ್ ವೈಟಮಿನ್ಸಿಂದ ಜಾಸ್ತಿ ಆಗ್ತದೆ. ಸೊ ಫಿಶ್ ಮತ್ತು ಚಿಕನ್ ಕೂಡ ತಿನ್ಬೋದು, ಅದು ಫ್ರೈ ಮಾಡಿದ್ದಲ್ಲ, ಬೇಯಿಸಿದ್ದು ತಿನ್ಬೋದು. ಅದರಿಂದ ಕೂಡ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಅದರಲ್ಲಿ ಪ್ರೋಟೀನ್ ಉಂಟು, ಅದು ಕೂಡ ವೆಲ್ ಬೀಯಿಂಗಿಗೆ ಒಳ್ಳೆಯದು. ಎಗ್ ತಿನ್ಬೋದು, ಎಗ್ ತಿನ್ನುವವರು ಎಗ್ಗನ್ನು ಕೂಡ ಬೇಯಿಸಿ. ಫ್ರೈ ಮಾಡಿದ್ದು ಯಾವುದು ಅಡ್ವೈಸೇಬಲ್ ಅಲ್ಲ ಈ ಥರ ಜ್ವರ ಇರುವಾಗ. ಓಕೆ ಡಾಕ್ಟರ್, ಈಗ ನೀವೊಂದು ಸಜೆಸ್ಟ್ ಮಾಡೋದು ಅಂತ ಹೇಳಿದರೆ, ಈಗ ಯೂಶುವಲ್ ಆಗಿ ಒಂದು ಪೋಷಕರಿಗೆ ಈ ಟೈಮಲ್ಲಿ ತುಂಬ ಭಯ ಇರುತ್ತೆ, ಮಕ್ಕಳಿಗೆ ಏನಾದರೂ ಫೀವರ್ ಬಂದರೆ ಏನು ಮಾಡೋದಪ್ಪ, ಅಥವಾ ಈ ಥರ ವೈರಲ್ ಫೀವರ್ ಬಂದರೆ ಅಂತ ಹೇಳಿ ನಿಮ್ಮದೊಂದು ಸಜೆಸ್ಟ್ ಮಾಡೋದಿದ್ರೆ ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ಟೈಮಲ್ಲಿ? ವರಿ ಮಾಡಬಾರ್ದು ಪೋಷಕರು. ಅಂದರೆ ಜ್ವರ ಬಂತು ಅಂದ ತಕ್ಷಣ ಆಸ್ಪತ್ರೆಗೆ ಓಡೋದಲ್ಲ ಅಥವಾ ಆಂಟಿಬಯೋಟಿಕ್ ಕೊಡೋದಲ್ಲ. ಹೆಚ್ಚಾಗಿ ಜ್ವರ ಬಂದ ತಕ್ಷಣ ತುಂಬ ಮಿಸ್ ಪ್ರಾಕ್ಟೀಸ್ ಅದು. ಮನೆಯಲ್ಲಿ ಕಳ್ಸತಿ ಏನು ಆಂಟಿಬಯೋಟಿಕ್ ಕೊಟ್ಟಿದ್ದಾರೆ ಅದನ್ನೇ ಕೊಡ್ತಾರೆ, ಬಟ್ ಯೂಶುವಲಿ ಆಂಟಿಬಯೋಟಿಕ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಸೊ ಅನ್ನೆಸೆಸರಿ ಆಂಟಿಬಯೋಟಿಕ್ ಯೂಸ್ ಮಾಡಬಾರ್ದು. ಯೂಶುವಲಿ ವೈರಲ್ ಇದ್ರೆ 3-4 ದಿನ ಪೋಷಕರಿಗೆ ನಿದ್ದೆ ಬರಲಿಕ್ಕಿಲ್ಲ, ಮಗುವಿಗೆ ನಿದ್ದೆ ಇರಲಿಕ್ಕಿಲ್ಲ ಅಷ್ಟೇ, ಬಟ್ ಅದರಿಂದಾಗಿ ಜೀವಕ್ಕೆ ಏನೂ ತೊಂದರೆ ಆಗುದಿಲ್ಲ. ಸೊ ಪ್ಯಾನಿಕ್ ಆಗಬಾರ್ದು.
ಮಗುವಿನೊಟ್ಟಿಗೆ ಅವರು ಕೂಡ ಜಾಗ್ರತೆ ವಹಿಸಬೇಕು, ಅವರಿಗೂ ಇನ್ಫೆಕ್ಷನ್ ಆಗದ ಹಾಗೆ. ಆದರೆ ಅವರು ಸಹ ಮಾಸ್ಕ್ ಹಾಕ್ಕೊಳ್ಬೇಕು. ಮನೆಯಲ್ಲಿ ಬೇರೆ ಯಾರಿಗಾದ್ರೂ ಇನ್ಫೆಕ್ಷನ್ ಇದ್ದರೆ 2 ರಿಂದ 3 ದಿನ ತನಕ ಕಾಯ್ಬೋದು. ಕಾದು ಇನ್ನೂ ಜ್ವರ ಹೈ ಗ್ರೇಡ್ ಇನ್ನೂ ಫೀವರ್ ಬರ್ತಾ ಉಂಟು ಹೇಳಿದರೆ ಮತ್ತೆ ಆಸ್ಪತ್ರೆಗೆ ಹೋಗಿ ತೋರಿಸ್ಬೋದು. ಓಕೆ ಡಾಕ್ಟರ್, ನಮ್ಮ ಈ ಒಂದು ಸಂಚಿಕೆಯಲ್ಲಿ ಮಳೆಗಾಲದ ಕುರಿತಾದಂತಹ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು, ಅದನ್ನು ಯಾವ ರೀತಿ ಸಾರ್ಟ್ ಔಟ್ ಮಾಡಬೇಕು ಇದೆಲ್ಲವನ್ನ ಈ ಒಂದು ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸೊ ಅಭಿಮತ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಆರೋಗ್ಯ ಬಂಧು ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಹೊಸದಾದಂತಹ ವಿಷಯದ ಕುರಿತು ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.